ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಕಾಮರ್ಸ್ ಆಡಿಷನಿಗೆ ಹೋಗ್ತಿದ್ದೀನಿ. ಇದು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಿಂದ ಆಡಿಷನು. ಇದ್ರ ಬಗ್ಗೆ ನಾನು ಡೀಟೇಲ್ದಾಗಿ ಆಮೇಲೆ ಹೇಳ್ತೀನಿ. ಫಸ್ಟ್ ರೆಡಿ ಆಗಿಬರೋಣ ಗೈಸ್. ನಾನು ನೆನ್ನೆಯಿಂದನೇ ರೆಡಿ ಆಗ್ತಿದ್ದೆ. ನಮ್ಮಪ್ಪ ವ್ಯಾಕ್ಸ್ ಎಲ್ಲ ಮಾಡ್ತಿದ್ರು. ಬ್ಯಾಕ್ಗ್ರೌಂಡ್ ಇರೋಲ್ಲ ಪ್ರಾಪರ್ಟಿನ ಇಗ್ನೋರ್ ಮಾಡಿಬಿಡಿ ಗೈಸ್. ಸೊ ರೆಡಿಯಾಗಿದ್ದೀನಿ ಗೈಸ್. ಇದು ಆಡಿಷನ್ ಎಲ್ಲಿರೋದಂದರೆ ಚಿಕ್ಕಮಂಗ್ಳೂರಲ್ಲಿರೋ ನೃತ್ಯಂ ಸ್ಟುಡಿಯೋ ಅಂತ. ಇದಕ್ಕೆ ನಾವು 200 ರೂಪೀಸ್ ಫೀಸ್ ಪೇ ಮಾಡಿ ಆಮೇಲೆ ಆಡಿಷನ್ನ ಅಟೆಂಡ್ ಮಾಡಬೇಕು. ಆಮೇಲೆ ಇದಕ್ಕೆ ಯಾವುದೇ ಥರದ ಡ್ರೆಸ್ ಕೋಡ್ ಇಲ್ಲ. ನಾವು ಯಾವ ಥರ ಆದರೂ ಡ್ರೆಸ್ ಹಾಕೋಬೋದು. ಆ್ಯಂಡ್ ಇದ್ರ ಪ್ರೊಸೀಜರ್ ಹೆಂಗಿರುತ್ತಂದರೆ, ಫಸ್ಟ್ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಆಮೇಲೆ ಫ್ರಂಟ್ ವ್ಯೂ, ಸೈಡ್ ವ್ಯೂ, ಬ್ಯಾಕ್ ವ್ಯೂನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಸೊ ನಾನು ಏನೇನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಸ್ಕೂಟಿಯಲ್ಲಿ ಬಂದಿರೋದು ನಾವು. ಸೊ ಇವಾಗ ಹೋಗ್ತಿದ್ದೀವಿ. ಗೈಸ್, ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ವಿ. ಏನಾದರೂ ತಿನ್ಬೇಕಂತ ಅನಿಸ್ತಿತ್ತು, ಯಾಕಂದರೆ ಹೊಟ್ಟೆ ಆಗ್ತಿತ್ತು. ಅದಕ್ಕೆ ಬೇಕ್ರಿ ಹತ್ರ ನಿಲ್ಲಿಸಿದ್ವಿ. ನಾವು ಬರೋತ್ತಿಗೆ ಆಲ್ರೆಡಿ ಶೂಟ್ ಆಗ್ತಿತ್ತು. ಸಣ್ಣ ಮಕ್ಕಳು ತುಂಬ ಜನ ಇದ್ದರು. ಸೊ ಇಲ್ಲಿ ನಾವು ಫಾರ್ಮ್ ಫಿಲಪ್ ಮಾಡಬೇಕಾಗತ್ತೆ. ಎಲ್ಲ ನಮ್ಮ ಡೀಟೇಲ್ಸ್ ಎಲ್ಲ ಅದನ್ನ ನಮ್ಮಮ್ಮ ಮಾಡ್ತಿದ್ರು. ಗೈಸ್, ನಾವು ಆಡಿಷನಿಗೆ ಹೋದ್ಮೇಲೆ ಗೊತ್ತಾಗಿದ್ದು, ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಸೇರಿ 200 ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಗೊತ್ತಾಗಿದ್ದು ಅಂದರೆ 1ರಿಂದ 200 ಅಂತ. ಸೊ ಅದಕ್ಕೆ ನಾನು ಆಲ್ರೆಡಿ ಅಮೆಝಾನಲ್ಲಿ ಒಂದು ಸತಿ ಮಾಡಿದ್ರಿಂದ ನಾನು ಫ್ಲಿಪ್ಕಾರ್ಟ್ನ ಚೂಸ್ ಮಾಡಿದೆ. ಗೈಸ್, ಆಡಿಷನ್ 1 ನಿಮಿಷದಲ್ಲೇ ಮುಗ್ದೋಯ್ತು. ಸೊ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕಿತ್ತು, ಮತ್ತು ರೈಟು ಲೆಫ್ಟು ಫ್ರಂಟ್ ವ್ಯೂ ಇತ್ತು. ಆಮೇಲೆ ಇದು 15 ಡೇಸಲ್ಲಿ ರಿಸಲ್ಟ್ ಬರುತ್ತಂದಿದ್ದಾರೆ. ರಿಸಲ್ಟ್ ಬಂದಮೇಲೆ ನಾನು ಹೇಳ್ತೀನಿ ಗೈಸ್. ಸೊ ಗೈಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.